ಹಾಯ್ ಹಲೋ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಈ ಕಾಫಿ ಪುಡಿ ಹಾಕುವ, ಅಲ್ಲ ನೀರಿಗೆ ಕಾಫಿ ಪುಡಿ ಹಾಕುವ. ಪುಡಿ ಬೆಲ್ಲ. ಓಕೆ, ಇದು ಸ್ಟ್ರಾಂಗ್ ಉಂಟು, ಸೊ ಒಂದು ಹಾಫ್ ಸ್ಪೂನ್ ಹಾಕಿದರೆ ಸಾಕಾಗ್ತದೆ. ಓಕೆ, ಸ್ವಲ್ಪ ಬೆಲ್ಲ ಖಾಲಿಯಾಗಿದೆ. ಇವತ್ತು ಬ್ರೇಕ್ಫಾಸ್ಟಿಗೆ ಎಂತಂದರೆ ಇದು ಕಾಫಿ ಆ್ಯಸ್ ಯೂಶುವಲ್. ಎಲ್ಲಿಂಟು? ಸಜ್ಜಿಗೆ ಅವರ ಫೇವ್ರೆಟ್, ಅದಕ್ಕೋಸ್ಕರ ಮಾಡಿದ್ದು. ಸಜ್ಜಿಗೆ ಪ್ಲಸ್ ಸ್ವಲ್ಪ ರವದ್ದು ಹಲ್ವ, ಬೆಲ್ಲ ಹಾಕಿ ರವದ್ದು ಹಲ್ವ ಮಾಡಿದ್ದೇನೆ. ಸೂಪರ್. ಅದಕ್ಕೆ ಗೋಡಂಬಿ ವಗೇರ ಎಂತೆಲ್ಲ, ಜಸ್ಟ್ ಸಿಂಪಲ್ ತುಪ್ಪ ಹಾಕಿ ಮಾಡಿದ್ದೇನೆ. ಓಕೆ, ಇಲ್ಲಿ ಫ್ರೂಟ್ಸ್ ಕಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ತೊಂದು ಕಟ್ ಮಾಡೋ ಸ್ನಾನ ಮಾಡಿ. ಎಂತ ಕೇಕ್ ಮುಲ್ಪ ವಯಸ್ಸ ಕೇಕ್ ಜನ ಇರ್ತದೆ. ಮುಲ್ಪ ಏನು ಗೊತ್ತಿಜ್ಜದ ಮತ್ತೆ ಐತಿ. ಇಲ್ಲಿ ಕಟ್ ಮಾಡಿಟ್ಟೆ, ಮತ್ತೆ ಪ್ಲೇಟಿಂಗ್ ಮಾಡುವ. ಈಗ ಹೂ ತೆಕ್ಕೊಂಡು ಬರುವ ತೇರಿಗೆ ಇಡ್ಲಿಕ್ಕೆ, ದೀಪ ಇಡ್ಲಿ. ಇದೊಂಥರ ಕಲರ್ ಚೆನ್ನಾಗುಂಟು. ಇದನ್ನು ಉಂಟು ಕೊಯ್ದಾಯ್ತು. ಕಣ್ಣನಿ ದೀಪ ಎಲ್ಲಿಡುವ? ಈಗ ನೋಡಿ, ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ. ಇದು ರವೆ ಇಂಥ ಸಜ್ಜಿಗೆ, ಇದೊಂದು ಸ್ವೀಟ್ ಆ್ಯಂಡ್ ಆ್ಯಪಲ್. ಸಿಂಪಲ್ ಬ್ರೇಕ್ಫಾಸ್ಟ್. ಇನ್ನು ಕಾಫಿ ಹಾಕಿ.
ರೆಡಿ. ಹೊಸತ್ತೆಲ್ಲ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದಾರೆ. ಟಾಟಾ. ಸ್ಟೈಲ್ ಆಗಿದ್ದಾರೆ. ಓಕೆ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಮಾಡುವ. ಈ ಸ್ವೀಟ್ ಉಂಟಲ್ಲ, ಸೂಪರ್ ಆಗಿದೆ. ಆ್ಯಕ್ಚುಲಿ ಸಿಂಪಲ್ ಆಯಿತಾ, ಒಂದು 5 ಮಿನಿಟ್ಸ್ ಅಷ್ಟೇ. ಸೂಪರ್. ಯಮ್ಮಿ. ಆ್ಯಕ್ಚುಲಿ ಇದುಂಟಲ್ಲ, ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಆಯ್ತಾ ಇದು ಮಾಡಲಿಕ್ಕೆ. ಬಟ್ ಟೇಸ್ಟ್ ಈಸ್ ಆಸಮ್. ಇದಕ್ಕೆ ರವೆ, ತುಪ್ಪ, ಮಿಲ್ಕ್ ಆ್ಯಂಡ್ ಇದು ಜಾಗ್ರಿ, ಅದು 3 ಇದ್ದರೆ ಆಸಮ್. ಯಮ್ಮಿ. ತೋರಿಸ್ತೇನೆ ಇನ್ನೊಂದು ಸಲ, ಬೇರೆ ಸ್ಟೈಲ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಓಕೆ, ಸೂಪರ್ ಉಂಟು. ಓಕೆ, ನಾನು ಬ್ರೇಕ್ಫಾಸ್ಟ್ ಮಾಡ್ತೇನೆ, ಮತ್ತೆ ಸಿಗ್ತೇನೆ. ಓಕೆ ಫ್ರೆಂಡ್ಸ್, ನಾವು ಇವತ್ತು ಮನೆಗೆ ಹೋಗೋದು. ಅಂದರೆ ವಿಟ್ಲ ಉಂಟಲ್ಲ, ಓಕೆ, ನಾವಿವತ್ತು ವಿಟ್ಲಕ್ಕೆ ಹೋಗೋದು. ಇದನ್ನು ಹಾಕಲಿಕ್ಕೆ ಇರಬೇಕು. ಇಲ್ಲಿ ಕಸ ಫುಲ್ಲಾಗಿದೆ, ಅದನ್ನೀಗ ತೆಗೆದಿಡಬೇಕು. ಇಲ್ಲಿ ಕಸ ಬಿಸಾಡಲಿಕ್ಕೆ ಜಾಗ ಇಲ್ಲ ಫ್ರೆಂಡ್ಸ್, ಜಾಗ ಇಲ್ಲ. ಒಂದು ನಿಮಿಷ. ಓಕೆ ಫ್ರೆಂಡ್ಸ್, ನಾನು ರೆಡಿಯಾಗಿ ಕೂತ್ಕೊಂಡಿದ್ದೇನೆ. ನನ್ನ ಬ್ರೌನಿ ಮತ್ತು ಚೋಟ್ಲನ್ನು ನೋಡಲಿಕ್ಕೆ ಐ ಆಮ್ ವೆರಿ ಎಕ್ಸೈಟೆಡ್. ಅವರಿಗೆ ಬ್ರೌನು, ಅವನಿಗೆ ಬ್ರೌನಿ, ನನ್ನ ಹಸ್ಬೆಂಡಿಗೆ ಬ್ರೌನಿ ಬೇಕು, ನನಗೆ ಚೋಟು ಬೇಕು. ಎಷ್ಟು ಕಾಯ್ತೇವೆ ಅಂದರೆ ಚೋಟು ಮತ್ತು ಬ್ರೌನಿಯನ್ನು ನೋಡಲಿಕ್ಕೆ. ಐ ಆಮ್ ವೆರಿ 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 ಎಕ್ಸೈಟೆಡ್. ನಾನು ಮತ್ತೆ ಮನೆಗೆ ಹೋಗಿ ತೋರಿಸ್ತೇನೆ ಹೇಗಿರ್ತದೆ ಅವ್ರದ್ದು ರಿಯಾಕ್ಷನ್ ಅಂತ. ಚೆನ್ನಾಗಿರ್ತದೆ. ಒಂಥರ ಚೋಟು ಉಂಟಲ್ಲ, ಸಂಕ ಹೊಡೆದು ಸಂಕ ಬರೋದು, ಸಂಕ ಹೊಡೆದು ಸಂಕ ಬರೋದು ಖುಷಿಯಲ್ಲಿ. ಅದೆಲ್ಲ ಮೆಮೊರೀಸ್. ಸೊ ನೋಡ, ತೋರಿಸ್ಬೇಕಷ್ಟೇ. ಒಂದು 5:30ಗೆ ಬರ್ಬೋದು. ಬಂದ ನಂತರ ನಾವು ಚಲ್ ಅಂತ ಸಿಂಕಂತ ಹೋಗ್ತೇವೆ. ಎಷ್ಟಾದರೂ ನಮ್ಮನೆ ಅಲ್ವಾ. ಬಾಡಿಗೆ ಮನೆ ಲೆಟ್ಸ್ ಸಿ. ಎಲ್ಲ ಪ್ಯಾಕಿಂಗ್ ಆಗಿದೆ. ಇಲ್ಲಿ ಫ್ರೂಟ್ಸ್ ಉಂಟು, ವೇಸ್ಟ್ ಉಂಟು, ಕೆಲವು ಐಸ್ ಕ್ರೀಮ್. ಅದು ಒಳ್ಳೆದುಂಟ ಇಲ್ವೋ ಅಂತ ಗೊತ್ತಿಲ್ಲ. ನಮ್ಮದು ಫ್ರಿಡ್ಜ್ ಹೋಗಿದೆ, ಡಮರ್ ಆಗಿದೆ. ಸೊ ಸ್ವಲ್ಪ ಸ್ವೀಟ್ ಮಾರ್ನಿಂಗ್ ಮಾಡಿದ್ದುಂಟು. ಹಾಗೆ ನಮ್ಮ ಡ್ರೆಸ್ಸಸ್ ಎಲ್ಲ ಇಲ್ಲಿಂಟು. ಇಷ್ಟೇ ಕೊಂಡೋಗಿ. ಓಕೆ ಫ್ರೆಂಡ್ಸ್, ನಾವು ನಮ್ಮ ವಿಟ್ಲಕ್ಕೆ ಪಯಣವನ್ನು ಮುಂದುವರಿಸುತ್ತಿದ್ದೇವೆ. ಡ್ರೈವರ್ ಕೃಷ್ಣ ಪ್ರಸಾದ್ ಜೊತೆ. ಎನ್ನಮ್ಮೆ ಡ್ರೈವರ್ ಕುಡಿ ಮುಂದ ಲಾಕ್ ಆತನು ಲಾಕ್ ಯಾನ ಮೂಲ ಒಂದೇ ಇಂಚ ಪ್ರೆಸ್ ಮಂತೊಂದಿತ್ತೆ ಅವು ಲಾಕ್ ಆತನು ಒಂದು ಐಫೋನು ಇವತ್ತು ಒಂದು ನಿಮಿಷ ಬ್ಯಾಕ್ ಕ್ಯಾಮರಾ ಬರ್ತೇನೆ. ಇವತ್ತು ನನ್ನ ಗಂಡನ ಬರ್ಡೇ ಆಯ್ತಾ, ಅದಕ್ಕೆ 600 ರೂಪಾಯಿ ಕೊಡಿ. ಅದು ಬೇಡ, 600 ರೂಪಾಯಿ
ಕೇಕ್ ಕಟ್ ಮಾಡ್ಲಿಕ್ಕೆ. ಎಂತ ಕೇಕ್ ಕಟ್ ಮಾಡ್ಲಿಕ್ಕೆ ನಾನೇ ನೀವಲ್ಲ ಹುಟ್ಟಿದ್ದು, ನೀವೇ ಕೊಡ್ಬೇಕು. ಹುಟ್ಟಿದ್ದು ಸಹ ಪ್ರಯೋಜನ ಇಲ್ಲ. ಮತ್ತೆ ಪುಟ್ಟನಲ್ಲ ಮಿಸ್ಟೇಕ್ ಯಾನೆ ಎನ್ನ ಬರ್ತೀನಿ. 2,500 ಡ್ರೆಸ್ ತೆಗೆದು ಕೊಟ್ಟಿದ್ದೇನೆ ಫ್ರೆಂಡ್ಸ್. ಮೆನ್ಷನ್ ಬೇಡ, ಕ್ಯಾನ್ಸಲ್ ಅದು. ಮತ್ತೆ ಐಫೋನ್ ತೆಗೆದು ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಓಕೆ. ಇನ್ನು ಮತ್ತೆ ಸಿಗ್ತೇನೆ. ಅಯ್ಯೋ ರೋಡೆ ನೋಡಿ ನಮ್ಮ ಬೆದ್ರದ್ದು. ಎಲ್ಲಿದ್ದು ಮಿಜಾರ ಮುಖ ಎಡಪದ ಇದ್ರು ಫುಲ್ ನ್ಯೂಸ್ ಆಗ್ತದೆ. ದಾದಾ ಮಣ್ಣು ಪಾಡ್ನ ಫುಲ್ ಜರಿದಿನ ಇಲ್ಲ ಅಂತ ಬೋರ್ಡ್. ಶಿವರ ನಾಶ ಅಂದ ಇನ್ಸ್ಟಾಗ್ರಾಮ್ ಬರೋದು ಟ್ರೆಂಡಿಂಗ್ ಇಂಕ ಬೈಜಿ. ಇಲ್ಲಿ ಫುಲ್ ರಶ್. ಟೈಮ್ ಫಾಗ್ ನೋಡಿ, ಅದನ್ನು ಸ್ವಲ್ಪ ತೆಗೀರಿ ಅಂತೆ ಆ ಮಳೆ ನೀರನ್ನು. ಸೂಪರ್. ನಮ್ಮ ರೋಡ್ ಗುಡ್ಡ ಎಂಕ್ ಕಾಡು ಪೋಯ್ಲಕ್ಕ ಅವನು ಬಾ. ಕಲಶ ಕೆಲ್ವ ಆಯ್ತಾ? ಮಿನಿ ಕಲಶ ಕಮ್ಮಿದ ಕಲಶ. ಡ್ರೈವರ್ ಸರಿ ಇಲ್ಲ. ಇಲ್ಲಿದ್ದು ಯಾಕೆ ಸ್ಪೀಡ್ ಹೋಗುದು? ಎಲ್ಲ ಇನ್ನೊಂದು ಹೇಳಿದ್ರಲ್ಲ ಬ್ರೌನಿ. ಯಬ್ಬಾ, ಮೊನ್ನೆ ಮಂಗಳವಾರದಿಂದ ಶುರು ಮಾಡಿದ್ದಾರೆ ಬ್ರೌನಿ ಅಂತ ಮಾಡ್ತಾ ಉಂಟು. ಬ್ರೌನಿಯನ್ನು ನೋಡ್ಬೇಕಂತ ಆಗ್ತಾ ಉಂಟು. ಬ್ರೌನಿ. ನಾನು ಒಂದು ವಾರ ಇಲ್ಲದಿದ್ರು ನನ್ನ ನೆನಪಾಗ್ಲಿಕ್ಕಿಲ್ಲ. ಬ್ರೌನಿದೊಂದು ನೆನಪಾಗ್ತದೆ. ಬ್ರೌನಿದಾದ ಮಂತ್ರ ಅದು ಜಾಲಿಯಲ್ಲಿ ಉಂಟಾಯ್ತಾ. ಬ್ರೌನಿ ಚೋಟು ಅಲ್ಲಿ ಆಟ ಆಡ್ಕೊಂಡು ಜಾಲಿಯಲ್ಲಿ ಉಂಟದು. ಇದೊಂದು ಬ್ರೌನಿದ್ದು ತಲೆ ಬಿಸಿ. ದಾದೆ ಜನಲ್ಲೇರು ಉರ್ದು ಚರತೆ ಇರ್ಲ ఉంది ಬೂರ್ನ ದಾಲ ತಿಕ್ಕಂದದ ಸೀನರಿ ತುಲೆಗೆ ಓಡು ತೂಗು ಸೇತುವೆ ಬೂರ್ದು ನಾವು ಉಂಡಾ ಅಂಚೆ ರೋಡ್ ಇಜ್ಜ ನೀರು ಫ್ಲೋ ನೋಡಿ. ಬೂ ಆನೆಗಟ್ಟ ಬರ್ತೀರ ತೋಟಕ್ಕೂ ಪೂರ ಪೋವದ ನೀರು. ಸೂಪರ್. ಇಲ್ಲಿ ತೂಗು ಸೇತುವೆ ಅಂದಿಯೇ ತೋಜಿನೊಂದೆಟ್ಟು ತೂಗು ಸೇತುವೆ. ಅದು ತೂಗು ಸೇತುವೆ ನೋಡಿ ಫ್ರೆಂಡ್ಸ್. ಇದು ನಮ್ಮ ಕಾರು ನೆಕ್ಸಾನ್. ಇದು ನನ್ನ ಗಂಡ. ಹೌದು ಎತ್ತೇನ್ ಫುಲ್ ಫಾಗ್. ಮೂಲ ಬರ್ಕು ನಾನು ಚೂರು ಕೊಡ್ತಾನ. ನೋಡಿದ್ರಲ್ಲ, ಇದು ಯಾವ ಸಂಕ? ಸ್ವರ್ನಾಡ ಅಂತೆ, ಗೊತ್ತಿಲ್ಲ ನನಗೆ. ಸಂಕ ಬಾ ಎಂತ ಫ್ಲೋ ಗೊತ್ತುಂಟ ನೀರಿದ್ದು. ಪೊಲಲಿ ಲವ್ವೇನಾ? ಪೊಲಲಿ ನದಿ ಹುಲಿ ಮುಲ್ಲಾರಪಟ್ಟಣ ಫೇಮಸ್ ಪುಣ್ಯಗೇರ್ಲ ಐಸ್ ಕ್ರೀಮ್ ತಗೊಳ್ದಿದ್ದಾರೆ ಆಯ್ತು. ಸೋಕಾವು ಎಂತ ಮಾಡುದು, ಒಂದೊಂದು ಪ್ರತಿಭೆಗಳು ಸಿಗ್ತವೆ. ಹುಡುಕಿ ಅವಕಾಶ ಕೊಡ್ಲಿಕ್ಕೆ ಪೋಡಿಗೆ ಆಗ್ತದೆ.
ವೆದರ್ ನೋಡಿ, ವೆದರ್ ಸ್ವಲ್ಪ ಸಮಯಗಳು ಮಾತ್ರ ನಾವು ಮನೆಗೆ ರೀಚ್ ಆಗುವ. ಇಲ್ಲ, ತಿನ್ಬೇಕು ಅಷ್ಟೇ ಅಂತ ಹೊಟ್ಟೆಗೆ. ಅಂದಿ ಜೋರಿತ್ತ ವರ್ಷ ಬರ್ಕೊಂಡು. ಇದು ನಮ್ಮ ಪಾನೆಮಂಗಳೂರು. ಈಗ ಒಂದು ಜೋರು ಮಳೆ ಬರ್ತದೆ ಉಂಟಲ್ಲ. ಮಳೆ ಬರುದ್ರಲ್ಲಿ ಈಗ ನಮಗೆ ಹೋಟೆಲ್ಗೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಹೌದು, ಇತ್ತೆ ಮುತ್ತಿಗೆ ಹಾಕ್ತಾ ಉಂಟು. ಐಕ್ ಬುತ್ತಿ ತೀರ್ಥ ಬೂರ್ಲಕ್ಕ ಹೆಜ್ಜವು. ಪಾನೇರ್ ಜೋರು ಮಳೆ ಬರ್ತಾ ಉಂಟು. ಜೋರು ಮಳೆ ಬರೋದ್ರಲ್ಲಿ ಏನಾದ್ರೂ ಬಜ್ಜಿಯ ಏನಾದ್ರೂ ಖಾರ ಖಾರವಾಗಿ ಎಂತಾದ್ರೂ ತಿನ್ನೋದು ಈಗ ಮಾಡಬೇಕು. ಹೊಟ್ಟೆ ಕೂಡ ಹಸಿತಾ ಉಂಟು, ಮಳೆ ಕೂಡ ಬರ್ತಾ ಉಂಟು. ಓಕೆ, ನಾವೀಗ ಫ್ಲೈಓವರ್ ಅಲ್ಲಿ ಹೋಗ್ತಾ ಇದ್ದೇವೆ. ಮಳೆ ಬಂತು. ನಮ್ಮ ಬಾಯಿ ಅಂದ್ರೆ ಬಾಯಿ, ಬೊಂಬಾಯಿ. ಯಾಕೆ ಕೇಳುದಿಲ್ಲ. ನಮ್ಮ ಬರ್ಡೇ ಬಾಯ್ ಪಾನಿಪುರಿ ತಿಂತಿದ್ದಾರೆ. ಪಾನಿಪುರಿ ನಂದಾಯ್ತು ಒಂದು ಪ್ಲೇಟ್. ಗೇಟಿಗೆ ಬಂದಿದೆ, ಚೆನ್ನಾಗಿ ಬಾರಿಸ್ಕೊಂಡು ಖಾರ 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 ಖಾರ. ನನ್ನ ಗಂಡನ ಬರ್ಡೇ ಅಲ್ವಾ, ಅದಕ್ಕೆ ಈಗ ಕೇಕ್ ಕಟ್ ಮಾಡುವ. ಶುಭ ಸಂದರ್ಭದಲ್ಲಿ ಕೇಕ್ ಕಟ್ ಮಾಡಿ KP ಓತ್ ಅವು ಹ್ಯಾಪಿ ಬರ್ಡೇ ಅವು ವೈ ಇಂಚ ಬತ್ತದನ ಅವು ಆಲಡಕ್ಕೆ ಇರ್ಗೇನೆ ನೋಡಿ. ಇದು KP 4 ಕೃಷ್ಣ ಪ್ರಸಾದ್. ಓ ಅವ ಹ್ಯಾಪಿ ಬರ್ಡೇ ಇಂಚ ಇರು ಪೋದಲ್ಪ ಕೇಳಲೆಡ ದಾದ ಬನ್ಪಲ್ ತೂಕ ಹೌದಾ. KP ಹೋಗುತ್ತೆ ಎಂಕ್ಲೆ ಮಾತ್ರ ಈ ಜೋರ್ ಅನ್ಪರಾವು. ಪೊಲೆ ಬರ್ಡೇ ಟು ಯು. ಹ್ಯಾಪಿ ಬ್ರಾಣಿ ಅಂತ ಓದಿ ಹೆಂಗ್ ಗೊತ್ತು ನಾನು ಏರೆ ಕೊರ್ಪರಂದು ಬ್ರೌನಿ ಗೊತ್ತಾ? ಸೂಪರ್ ಉಂಟಾಯ್ತಾ ಕೇಕ್. ಪೈನಾಪಲ್ ಕೇಕ್ ಕಟ್ಟಿಂಗಿನ ಪ್ರೋಗ್ರಾಮ್ ಸಮಾಪ್ತಿ ಆಯಿತು. ಇನ್ನು ಊಟ ಮಾಡೋದು, ಚಾಚೋದು. ನಾಳೆ ಒಂದು ಜಾಗಕ್ಕೆ ಹೋಗ್ಲಿಕ್ಕುಂಟು. ಓಕೆ ಗೈಸ್,
ಬಾಯ್, ಗುಡ್ ನೈಟ್. ಇನ್ನು ಊಟ ಮಾಡಿ ಮಲಗ್ತೇವೆ, ನಾಳೆ ಸಿಗ್ತೇನೆ. ಓಕೆ, ಗುಡ್ ನೈಟ್, ಬಾಯ್ ಬಾಯ್.